ನೋಡಿ ಸ್ನೇಹಿತರೆ, ಇದು ಸೊಂಡೆಕೊಪ್ಪದ ಹತ್ರ ನೆಲಮಂಗಲ ಮತ್ತು ತಾವರೆಕೆರೆ ಮಧ್ಯದಲ್ಲಿರ್ತಕ್ಕಂಥ ಸೊಂಡೆಕೊಪ್ಪ ಎಂಬ ಗ್ರಾಮದಲ್ಲಿ ಇಲ್ಲಿ ಇದ್ರ ಬಗ್ಗೆ ಒಂದು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ವಿ. ಪ್ಲಾಸ್ಟಿಕ್ಕು ಕವರ್ ಸುಡೋಕ್ಕೆ ಹಿಂದಿಯವರಿಗೆ ಈ ಪಾಪ ಈ ಜಾಗದ ಓನರು ಬಾಡಿಗೆ ಆಸೆಗೋಸ್ಕರ ಇವರಿಗೆ ಬಾಡಿಗೆ ಕೊಟ್ಟವನೆ. 15 ಲಕ್ಷ ಅಡ್ವಾನ್ಸ್ ಅಂತೆ, ತಿಂಗಳಿಗೆ 1.5 ಲಕ್ಷ ಬಾಡಿಗೆ ಅಂತೆ. ಈಗ ಮೊನ್ನೆ ಕಾಟಾಚಾರಕ್ಕೆ ಪೊಲೀಸ್ ಅಧಿಕಾರಿಗಳು BBMP ಅವರು ಇವ್ರಿಗೆ ಬಂದು ಖಾಲಿ ಮಾಡಿ ಅಂತ ಹೇಳೋಗೋರೆ. ಈಗ ಓನರ್ ಹತ್ರ 15 ಲಕ್ಷ ಅಡ್ವಾನ್ಸ್ ಇಲ್ಲ ಕೊಡೋಕ್ಕೆ, ಇವನು ಖಾಲಿ ಮಾಡಲ್ಲ. 15 ಲಕ್ಷ ಅಡ್ವಾನ್ಸ್ ಕೊಡೋವ್ರಿಗೆ ಇವನು ಹೆಂಗೆ ಖಾಲಿ ಮಾಡ್ತಾನೆ? 1.5 ಲಕ್ಷ ತಿಂಗಳಿಗೆ 1.5 ಲಕ್ಷ ಬಾಡಿಗೆ ಯಾರು ಬಿಡ್ತಾರೆ ಹೇಳಿ? ಜನಗಳ ಆರೋಗ್ಯ ಮುಖ್ಯ ಅಲ್ಲ, ಜನಗಳ ಜೀವ ಮುಖ್ಯ ಅಲ್ಲ, ಇದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಇದನ್ನು ಹಂಗೆ ಬಿಟ್ಟವ್ರೆ. ಯಾಕಂದರೆ ತಕ್ಷಣವೇ ಖಾಲಿ ಮಾಡಿಸ್ತಿದ್ರು ಇದರಲ್ಲಿ ಯಾರೂ ಭಾಗಿಯಿಲ್ಲ ಅಂದರೆ ಬಂದಿರತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೋಸ್ಕರನೇ ಸುಮ್ಮನೆ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ. ತಿಂಗಳಿಗೆ 1.5 ಲಕ್ಷ ಬಾಡಿಗೆ ಅಂದರೆ ಇದೇನು ಸುಮ್ಮನೆ ತಮಾಷೆ ಮಾತಲ್ಲ. ಯಾರು ಬಿಡ್ತಾರೆ ಅಂದರೆ ಎಷ್ಟು ಲಾಭ ಇರಬೇಕು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ. ತಿಂಗಳಿಗೆ ಇವನು ಅಯೋಗ್ಯ ಇಲ್ಲಿಂದನೂ ಬಂದು 1.5 ಲಕ್ಷ ಕೊಟ್ಟು ಬಾಡಿಗೆ ಇಲ್ಲಿ ನಮ್ಮ ಜನನ್ನ ಸಾಯಿಸ್ಕೊಂಡು ಆ ಓನರ್ಗೂ ಆತಗೆಲ್ಲೋ ಬೇರೆ ಕಡೆ ಕಳಿಸಿ ಇವ್ರಿಗೆ ಅಂದರೆ ಅಧಿಕಾರಿಗಳಿಗೆ ಮತ್ತು ಈ ಜಾಗದ ಓನರ್ಗೆ ಬಾಡಿಗೆ ಮುಖ್ಯ ಆಗಿದೆ ಹೊರತು ಜನರ ಜೀವ ಮುಖ್ಯ ಆಗಿಲ್ಲ, ಆ ಗ್ರಾಮಸ್ಥರ ಜೀವನ ಮುಖ್ಯ ಆಗಿಲ್ಲ. ಇವರಿಗೆ ದುಡ್ಡು ಮುಖ್ಯ ಆಗಿದೆ. ಅದರಿಂದ ಈ ಅಧಿಕಾರಿಗಳು ಇದನ್ನು ಸುಮ್ಮನೆ ಬಿಟ್ಟು ಹೋಗಿದ್ದಾರೆ. ದಯವಿಟ್ಟು ಅಧಿಕಾರಿಗಳೇ, ನಿಜವಾಗ್ಲೂ ಜನಗಳ ಬಗ್ಗೆ ಕಾಳಜಿ ಇದ್ದರೆ ನೀವು ನಿಜವಾಗ್ಲೂ ಸರ್ಕಾರಿ ಅಧಿಕಾರಿಗಳಾಗಿದ್ದರೆ ಆ ಹುದ್ದೆಗೆ ನೀವು ನಿಜವಾಗ್ಲೂ ಗೌರವ ಅನ್ನೋದಿದ್ದರೆ, ಒಂದು ಘನತೆ ಅನ್ನೋದಿದ್ದರೆ ಆದಷ್ಟು ಬೇಗ ಈ ಸೊಂಡೆಕೊಪ್ಪ ಗ್ರಾಮದ ಜನಗಳನ್ನು ಅವ್ರ ಆರೋಗ್ಯ ಕಾಪಾಡಿ, ಅವ್ರ ಜೀವಗಳನ್ನು ಕಾಪಾಡಿ. ಅನ್ಯಾಯವಾಗಿ ಜೀವಕ್ಕೆ ನೀವೇ ಕಾರಣ ಆಗ್ತೀರಾ ಅಧಿಕಾರಿಗಳು. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು, ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಪೊಲೀಸ್ನವರು, ನೆಲಮಂಗಲವ್ರದ್ದು, ಇಲ್ಲಿ ಕಡೆ ತಾವರೆಕೆರೆ ಎರಡು ಮಧ್ಯದಲ್ಲಿ ಬರ್ತಕ್ಕಂಥ ಇದೊಂದು ಗ್ರಾಮ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನರು ಮುಂದಿನ ಪೀಳಿಗೆ, ಮುಂದಿನ ಮಕ್ಕಳು ಮೊಮ್ಮಕ್ಕಳು ಏನು ಪೀಳಿಗೆ ಚೆನ್ನಾಗಿರ್ಬೇಕಪ್ಪ ಅಂದರೆ ಇದನ್ನು ಆದಷ್ಟು ಬೇಗ ಖಾಲಿ ಮಾಡಿಸ್ಬೇಕು. ಇಲ್ಲ ಅಂದರೆ ಅನ್ಯಾಯವಾಗಿ ಆ ಸೊಂಡೆಕೊಪ್ಪ ಗ್ರಾಮದ ಜನರು ಮಕ್ಕಳು ಎಲ್ಲ ಬಲಿ ತಗೊಂತೀರ ನೀವು. ಇದು ಗಬ್ಬು ವಾಸನೆ, ಊರು ತುಂಬ ಗಬ್ಬು ವಾಸನೆ ಹೊಡಿತಾ ಇದೆ. ಬರೀ ಹೋಗಿ ಕಾಟಾಚಾರಕ್ಕೆ ರೌಂಡ್ ಹಾಕ್ಯಂಬಂದಂಗಲ್ಲ, ರೌಂಡ್ ಹಾಕ್ಯಂಬರಬೇಡಿ. ನಿಜವಾಗ್ಲೂ ನಿಮಗೆ ಅಧಿಕಾರ ಅನ್ನೋದಿದ್ದರೆ, ಪವರ್ ಅನ್ನೋದಿದ್ದರೆ, ನಿಜವಾಗ್ಲೂ ಆ ಹುದ್ದೆಲಿದ್ದರೆ, ನೀವು ಸರ್ಕಾರಿ ಹುದ್ದೆಲಿದ್ದರೆ ದಯವಿಟ್ಟು ಇದನ್ನು ಖಾಲಿ ಮಾಡಿಸಿ ಅಂತೇಳಿ ಎಲ್ಲರಿಗೂ ನಾನು ಸೊಂಡೆಕೊಪ್ಪ ಗ್ರಾಮದ ಗ್ರಾಮಸ್ಥರ ಪರವಾಗಿ ನಾನು ಮನವಿ ಮಾಡ್ಕೊತಿದ್ದೀನಿ. ಯಾಕಂದರೆ ಸುತ್ತಮುತ್ತಲಿರ್ತಕ್ಕಂಥ ಜನಗಳು ತಿಳಿಸಿದ್ದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಇದರಿಂದ ನಮಗೇನು ಯಾವ ಲಕ್ಷ ಲಾಭ ಇಲ್ಲ. ಜನರು ಆರೋಗ್ಯವಾಗಿದ್ದರೆ ಚೆನ್ನಾಗಿರ್ತೀವಿ, ಎಲ್ಲರೂ ಚೆನ್ನಾಗಿರ್ತೀವಿ ನಾವು. ಅದು ಬಿಟ್ಬಿಟ್ಟು ಒಂದು ಕಡೆ ಪರಿಸರ ಉಳಿಸ್ರಿ, ಒಂದು ಕಡೆ ಅದನ್ನು ಉಳಿಸ್ರಿ, ಒಂದು ಕಡೆ ಇದನ್ನು ಉಳಿಸ್ರಿ ಅಂತ ಹೇಳ್ಬಿಟ್ಟು ಇಂಥವಕ್ಕೆ ಯಾಕ್ರಿ ಪರ್ಮಿಷನ್ ಕೊಡ್ತೀರಾ? ಇವನು ಯಾವನೋ ಅಯೋಗ್ಯ ಉತ್ತರ ಭಾರತದಿಂದ ಬಂದು ಇಲ್ಲಿ ನಮ್ಮ ಜನಗಳನ್ನು ಸಾಯಿಸ್ತಾ ಇದ್ದಾರೆ. ನಮ್ಮ ಕೆಲಸನೂ ಕಿತ್ಕೊಂಡಾರೆ, ಎಲ್ಲ ನಮ್ಮದೆಲ್ಲ ಕಿತ್ಕೊಂಡವ್ರೆ. ಈಗ ನಮ್ಮ ಜೀವನವೂ ಇವರು ಕಿತ್ಕೊಳ್ಳೋಕೆ ನಿಂತಿದ್ದಾರೆ ಉತ್ತರ ಭಾರತದವರು. ಅಯೋಗ್ಯನ ಮಕ್ಕಳು ಇಲ್ಲಿಗೆ ಬಂದು ನಮ್ಮ ಕರ್ನಾಟಕನೇ ಹಾಳು ಮಾಡೋಕ್ಕೆ ನಿಂತ್ಕೊಂಡವ್ರೆ. ನಮ್ಮ ಕರ್ನಾಟಕದವರು ದುಡ್ಡಿಗೆ ಆಸೆಗೋಸ್ಕರ ಇನ್ನೇನೇನು ಮಾರ್ಕೊಂತಾರೋ ಗೊತ್ತಿಲ್ಲ. ಇದನ್ನು ಬಾಡಿಗೆಗೋಸ್ಕರ ಇದನ್ನು ಜಾಗ ಕೊಟ್ಟವನೆ. ಇನ್ನೇನೇನು ಮಾರ್ಕೊತಾರೆ ಅಪ್ಪ. ಇವ್ರಿಗೆ ಬಾಡಿಗೆ ಮುಖ್ಯ. ಇವರು ಎಲ್ಲೋ ಬಾಡಿಗೆ ತಗೊಂಡು ಎಲ್ಲೋ ಒಂದು ಕಡೆ ಸುಖವಾಗಿ ಎಂಜಾಯ್ ಮಾಡ್ಕೊಂಡು ಜೀವನ ಮಾಡ್ತಾರೆ. ಆದರೆ ಪಾಪ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ನಾಗರಿಕರು ಅವ್ರ ಆರೋಗ್ಯ ಹಾಳಾಗೋಗುತ್ತೆ. ಮತ್ತು ಕೇಳೋರು ಹೇಳೋರು ಯಾರಿಲ್ಲ, ವಿಧಿ ಇಲ್ಲ ಬೇರೆ ಕಡೆ ಹೋಗೋಕ್ಕೆ. ಯಾಕಂದ್ರೆ ಜೀವನದಲ್ಲಿ ಮಾಡಬೇಕು, ಊರು ಬಿಟ್ಟು ಹೋಗೋಕ್ಕಾಗಲ್ಲ. ಇವನು ಮಾತ್ರ ಬಾಡಿಗೆ ಇಸ್ಕೊಂಡು ಆರಾಮಾಗಿ ಎಲ್ಲೋ ಓನರು ಜೀವನ ಮಾಡ್ತಾನೆ, ಹೆಂಡ್ರ ಮಕ್ಳ ಜೊತೆಗೆ ಸುಖವಾಗಿದ್ದಾನೆ. ಏನು ತಿಂಗಳಿಗೆ 1.5 ಲಕ್ಷ ಬಾಡಿಗೆ ಅಂದರೆ ಸುಮ್ಮನೆನೇನ್ರಿ? ದಯವಿಟ್ಟು ಅಧಿಕಾರಿಗಳೇ ಇದನ್ನು ಖಾಲಿ ಮಾಡಿಸಿ. ಹುಡುಗಾಟ